ಮಾಘ ಪುರಾಣ ಬ್ರಹ್ಮ ಮತ್ತು ಶಿವನ ನಡುವೆ ಕಲಹ. ಮಾಘ ಮಾಸದ ಅಧಿಪತಿ ವಿಷ್ಣು. ಬ್ರಹ್ಮ ಮತ್ತು ಶಿವನ ನಡುವೆ ಉಂಟಾದ ವಾಗ್ವಾದದ ಕುರಿತು ಗೃತ್ಸಮ ಮಹರ್ಷಿ ಜಹ್ನುವಿಗೆ ಹೇಳಿದ ಮತ್ತೊಂದು ಕಥೆ. ಶಿಷ್ಯನೇ, ಮುನಿಗಳು ಋಷಿಗಳ ನಡುವೆ ಉಂಟಾದ ಮನಸ್ತಾಪದ ಕಥೆ ಬಗ್ಗೆ ನಿನಗೆ ಹೇಳಿರುವೆ. ಈಗ ನಾನು ಬ್ರಹ್ಮ ಮತ್ತು ಶಿವನ ನಡುವೆ ಉಂಟಾದ ಗರಿಮೆ ಹಿರಿಮೆ ಬಗ್ಗೆ ಹೇಳುವೆನು. ಜಹ್ನು ಅತ್ಯಂತ ಆಸಕ್ತಿಯಿಂದ ಗೃತ್ಸಮದ ಹೇಳುವ ಸಂಗತಿ ಕಡೆ ಗಮನ ಹರಿಸಿದ. ಬ್ರಹ್ಮ ಸೃಷ್ಟಿಕರ್ತ, ಬ್ರಹ್ಮ ಸತ್ಯಲೋಕದ ಅಧಿಪತಿ, ಶಿವ ಕೈಲಾಸವಾಸಿ, ಸ್ಮಶಾನದ ಒಡೆಯ. ಬ್ರಹ್ಮ ಬರೆದ ಬರಹಕ್ಕೆ ಹಣೆ ಬರಹ ಎನ್ನುತ್ತಾರೆ. ಅವನು ಒಮ್ಮೆ ಬರೆದ ಬರಹವನ್ನು ಅವನೇ ಬದಲಿಸಲಾರ. ಶಿವ ಲಯಕ್ಕೆ ಅಧಿಪತಿ. ಬ್ರಹ್ಮ ಮತ್ತು ಶಿವನ ನಡುವೆ ಯಾರು ಅಧಿಕ, ಹೆಚ್ಚು, ಉತ್ತಮ ಎಂದು ವಾದ ವಿವಾದ ಉಂಟಾಯಿತು. ಯಾರೂ ಸೋಲಲಿಲ್ಲ. ಬ್ರಹ್ಮ ಮತ್ತು ಶಿವ ಪರಸ್ಪರ ಮಾತಾಡುವುದನ್ನು ನಿಲ್ಲಿಸಿ ವಿರುದ್ಧ ದಿಕ್ಕಿಗೆ ನಿಂತರು. ಆಗ ತ್ರಿಮೂರ್ತಿಗಳಲ್ಲಿ ಉಳಿದ ವಿಷ್ಣು ಕೆಳಗೆ ಇಳಿದು ಬಂದನು. ಬ್ರಹ್ಮ ಮತ್ತು ಶಿವನ ನಡುವೆ ಉಂಟಾಗಿರುವ ಅಹಂಕಾರದ ಯುದ್ಧ ಅಳಿಸಲೇಬೇಕು ಎಂದು ಬಂದು ವಿಷ್ಣು ತನ್ನ ವಿಶ್ವದರ್ಶನ ತೋರಿಸಿದ. ಮೂರು ಲೋಕದ ಒಡೆಯ ಮಹಾವಿಷ್ಣು ತೋರಿದ ವಿಶ್ವರೂಪ ದರ್ಶನದಿಂದ ಬ್ರಹ್ಮ ಮತ್ತು ಶಿವ ದಿಗ್ಭ್ರಾಂತರಾದರು. ಭಗವಂತನ ಬೃಹತ್ ರೂಪ, ಸಹಸ್ರಬಾಹು, ಕಣ್ಣು ಕೋರೈಸುವ ತೇಜಸ್ಸು ಕಂಡು ಆನಂದಭರಿತರಾದರು. ಇಬ್ಬರ ಕಣ್ಣುಗಳು ಭಗವಂತನ ಪ್ರಖರ ಬೆಳಕಿಗೆ ಮಂಜಾಯಿತು. ವಿಷ್ಣು ಕುರಿತು ಸ್ತುತಿಸಿದರು. ಭಗವಂತ, ನಾವು ಧನ್ಯರಾದೆವು. ನಾವು ಅಜ್ಞಾನಿಗಳು. ನೀನು ತ್ರಿಲೋಕದ ಒಡೆಯ ಮಹಾವಿಷ್ಣು. ಆದಿ ಅಂತ್ಯ ಸಕಲವೂ ನೀನೇ. ನಾವು ಪರಸ್ಪರ ಉತ್ತಮ, ಅಧಿಕ ಎಂದು ಕಚ್ಚಾಡುತ್ತಿದ್ದೆವು. ನಾವು ಮೂರ್ಖರು. ಈ ಎಲ್ಲ ಮಾತುಗಳನ್ನು ಮನದಲ್ಲೇ ಹೇಳಿಕೊಂಡರು. ಶ್ರೀಹರಿಯ ದರ್ಶನ ಭಾಗ್ಯದಿಂದ ಪುನೀತರಾದರು. ತಮ್ಮ ಎರಡು ಕರಗಳನ್ನು ಮುಗಿದು ಭಗವಂತನಿಗೆ ವಿನಯ ವಿನಮ್ರತೆಯಿಂದ ನಮಿಸಿದರು. ಭಗವಂತ, ಶ್ರೀಹರಿ, ನಮ್ಮ ಮಹಾಪರಾಧವನ್ನು ಕ್ಷಮಿಸು. ನೀನು ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ. ನೀನೇ ಅನಂತ, ನೀನೇ ಅರುಣೋದಯ, ನೀನು ಕ್ಷೀರಸಾಗರ ಶಯನ. ಮೂರು ಲೋಕಗಳಲ್ಲಿ ಸಕಲ ಜೀವರಾಶಿಗಳಿಗೂ ನೀನೇ ದೈವ. ನಾವು ನಿನ್ನನ್ನು ಮರೆತು ಮೂರ್ಖತನದಿಂದ ಜಗಳ ಕಲಹ ಮಾಡಿಕೊಂಡಿದ್ದೇವೆ. ನಿನ್ನ ವಿರಾಟ್ ಸ್ವರೂಪ ಕಂಡು ನಾವು ಪುಲಕಿತರಾಗಿ ನಮ್ಮ ಮನಸ್ಸು ಬದಲಾವಣೆಯಾಗಿದೆ. ನೀನೇ ಅಗ್ನಿ, ವಾಯು, ಕುಬೇರ. ಋಷಿ ಮುನಿಗಳು ನಿನ್ನ ದರ್ಶನ ಭಾಗ್ಯ ಪಡೆಯಲು ಕಾತುರದಿಂದ ಇದ್ದಾರೆ. ಗೀತೆಗೆ ನೀನೇ ಅಧಿನಾಯಕ. ಭಯ ಭಕ್ತಿಯಿಂದ ಪೂಜಿಸುವ ಭಕ್ತರಿಗೆ ನೀನೇ ದೀನಬಂಧು. ಆರ್ತರ ಮೊರೆ ಕೇಳಿ ರಕ್ಷಿಸುವ ಆಪ್ತರಕ್ಷಕ. ನಾವು ಅವಿವೇಕ ಕಳೆದುಕೊಂಡು ವಿವೇಕರಾಗಿದ್ದೇವೆ. ನಿನ್ನ ವಿಶ್ವರೂಪ ಬಿಟ್ಟು ಸಹಜ ರೂಪಕ್ಕೆ ಬಾ. ನೀನು ನಮಗೆ ವಹಿಸಿದ ಕಾರ್ಯಗಳನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಹೋಗುತ್ತೇವೆ. ವಿಷ್ಣು ತನ್ನ ಸಹಜ ಸ್ಥಿತಿಗೆ ಬಂದನು. ಬ್ರಹ್ಮ ಮತ್ತು ಶಿವ ಪುನಃ ವಿಷ್ಣುವಿಗೆ ಶಿರಬಾಗಿ ನಮಿಸಿದರು. ಭಗವಂತನು ಹೇಳಿದನು, ಬ್ರಹ್ಮ ಮತ್ತು ಶಿವ, ನಾನು ನಿಮ್ಮ ಜಗಳ ಕಲಹದಿಂದ ಬೇಸರಗೊಂಡು ನನ್ನ ವಿಶ್ವರೂಪ ದರ್ಶನ ತೋರಬೇಕಾಯಿತು. ನಿಮ್ಮಲ್ಲಿ ತ್ರಿಗುಣ ಅಧಿಕವಾಗಿದೆ. ತ್ರಿಗುಣ ಎಂದರೆ ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಸಕಲ ಗುಣಗಳಲ್ಲಿ ಸತ್ವಗುಣ ಅತ್ಯಂತ ಶ್ರೇಷ್ಠ. ಮನಸ್ಸು ಶಾಂತ ಮತ್ತು ನಿರ್ಮಲವಾಗಿರಲು ಕಾರಣ ಆಗುತ್ತದೆ. ಇಹ ಮತ್ತು ಪರಲೋಕದಲ್ಲಿ ಸುಖ ಶಾಂತಿ ನೆಲೆಸಲು ಸಹಕಾರಿ. ತಮೋ ಗುಣದಿಂದ ಅಜ್ಞಾನ ಅಧಿಕ. ಅಜ್ಞಾನದಿಂದ ಅಹಂಕಾರ ಜಾಸ್ತಿ. ವಿವೇಕ ಕಳೆದುಕೊಂಡು ಅವಿವೇಕದಿಂದ ವರ್ತಿಸುತ್ತೇವೆ. ರಜೋಗುಣದಿಂದ ರಾಗ ದ್ವೇಷಗಳು ನಮ್ಮನ್ನು ಆವರಿಸಿಕೊಳ್ಳುತ್ತದೆ. ಇಂತಹ ಭಾವನೆಗಳು ಅಧಿಕವಾಗಿ ನೀವು ಜಗಳ ಕಲಹದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿದೆ. ಸತ್ವಗುಣ ಇರಲಿ, ಆಗ ನೀವು ಶಾಂತ ಚಿತ್ತದಿಂದ ಇರಲು ಸಾಧ್ಯ. ವಾಸ್ತವ ಸಂಗತಿ ನಿಮಗೆ ತಿಳಿದಿರಲಿ. ನಾನೇ ಸೃಷ್ಟಿ ಸ್ಥಿತಿ ಲಯ. ಕೇವಲ ನಿಮ್ಮನ್ನು ವಹಿಸಿದ ಕಾರ್ಯ ಮಾಡಲು ನಿಯಮಿಸಿರುವೆ. ಬ್ರಹ್ಮ, ನೀನು ನನ್ನ ನಾಭಿ ಕಮಲದಿಂದ ಜನ್ಮ ತಾಳಿ ಬಂದಿರುವೆ. ಶಿವ, ನೀನು ಲಯಕರ್ತ. ನಾನು ನೀವು ಬೇರೆ ಬೇರೆ ಅಲ್ಲ. ಭವಿಷ್ಯದಲ್ಲಿ ಜಗಳ ಕಲಹ ಮಾಡಿಕೊಳ್ಳಬೇಡಿ. ಅಧ್ಯಾಯ 16. ಬ್ರಾಹ್ಮಣ ದಂಪತಿಗಳಿಗೆ ಅಲ್ಪಾಯು ಮಗ. ಗೃತ್ಸಮದ ಬ್ರಾಹ್ಮಣ ದಂಪತಿಗಳ ಅಲ್ಪಾಯು ಮಗನ ಕಥೆ ಹೇಳಲು ಬಯಸಿದನು. ಅನೇಕ ವರ್ಷಗಳ ಹಿಂದೆ ಗಂಗಾ ನದಿ ತೀರದಲ್ಲಿ ಒಬ್ಬ ಬ್ರಾಹ್ಮಣ ತನ್ನ ಪತ್ನಿ ಸಮೇತನಾಗಿ ವಾಸಿಸುತ್ತಿದ್ದನು. ಅವನು ಅತ್ಯಂತ ನೇಮನಿಷ್ಠೆಯಿಂದ ಭಗವಂತನ ನಾಮಸ್ಮರಣೆ ಮಾಡುತ್ತಿದ್ದನು. ಅವನು ದಯೆ, ಕರುಣೆ, ದೇವರು, ಪೂಜಾ ಕೈಂಕರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿದ್ದನು. ಆದರೆ ದೇವರು ದಂಪತಿಗಳಿಗೆ ಸಂತಾನ ಭಾಗ್ಯ ಕರುಣಿಸಲಿಲ್ಲ. ಬ್ರಾಹ್ಮಣನಿಗೆ ತನಗೆ ಸಂತಾನ ಇಲ್ಲ ಎನ್ನುವ ವಿಷಯ ಬಹಳ ಸಂಕಟ ನೀಡಿತ್ತು. ಒಂದು ದಿನ ಬ್ರಾಹ್ಮಣ ತನ್ನ ಪತ್ನಿಯನ್ನು ಕರೆದು ಹೇಳಿದನು, ಪತ್ನಿ, ನಮಗೆ ವಿವಾಹವಾಗಿ ಅನೇಕ ವರ್ಷಗಳು ಕಳೆದರೂ ಸಂತಾನ ಪ್ರಾಪ್ತಿ ಆಗಿಲ್ಲ.
ಪುತ್ರನಿಂದಲೇ ಸ್ವರ್ಗಲೋಕ ಎನ್ನುವ ನುಡಿ ಇದೆ. ನಾನು ಅಸು ನೀಗಿದ ನಂತರ ನನಗೆ ಪುಣ್ಯಲೋಕ ಲಭಿಸಬೇಕು ಅಲ್ಲವೇ? ನಾನು ಯಾವ ತಪ್ಪು ಮಾಡಿರುವೆನೋ ಏನೋ ನನಗೆ ತಿಳಿದಿಲ್ಲ. ಈ ಜನ್ಮದಲ್ಲಿ ನನಗೆ ಸಂತಾನ ಭಾಗ್ಯ ಇಲ್ಲ. ಬಹುಶಃ ನಾನು ದಾನ ಧರ್ಮಗಳನ್ನು ಮಾಡಿಲ್ಲ. ಪ್ರಾಣಿಗಳ ಸಂರಕ್ಷಣೆಯಲ್ಲಿ ನಾನು ದಯೆ ತೋರಿಲ್ಲ. ಪೂರ್ವ ಜನ್ಮದ ಪಾಪಕರ್ಮ ಫಲಗಳು ನನಗೆ ಸಂತಾನ ಭಾಗ್ಯ ನೀಡಿಲ್ಲ. ಶ್ರೀಹರಿಯನ್ನು ಕುರಿತು ನಾನು ಪೂಜೆ ಮಾಡಿರುವುದು ಭಗವಂತನ ಕೃಪೆಗೆ ಪಾತ್ರವಾಗಿಲ್ಲ. ನಾನು ನೀನು ಕಾಡಿಗೆ ಹೋಗಿ ಸಂತಾನ ಪ್ರಾಪ್ತಿಗಾಗಿ ಘೋರವಾದ ತಪಸ್ಸು ಮಾಡಿ ಫಲ ಪಡೆದುಕೊಳ್ಳಬೇಕು. ಆಗ ಶ್ರೀಹರಿ ನಮಗೆ ದಯೆ ತೋರಬಹುದು. ಬ್ರಾಹ್ಮಣನ ಮಾತಿಗೆ ಪತ್ನಿಯೂ ಒಪ್ಪಿಗೆ ನೀಡಿದಳು. ಬ್ರಾಹ್ಮಣ ಮತ್ತು ಅವನ ಪತ್ನಿ ಗಂಗಾ ನದಿ ತೀರಕ್ಕೆ ಸನಿಹವಾಗಿರುವ ಕಾಡಿಗೆ ಹೋದರು. ದಂಪತಿಗಳು ಶುಚಿರ್ಭೂತರಾಗಿ ತಪಸ್ಸು ಆರಂಭಿಸಿದರು. ಪತಿ ತನ್ನ ಹೆಬ್ಬೆರಳು ನೆಲಕ್ಕೆ ಊರಿ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ನಿಂತು ತಪಸ್ಸು ಪ್ರಾರಂಭಿಸಿದ. ಪತ್ನಿ ಪತಿಗೆ ಬೆಂಗಾವಲಾಗಿ ನಿಂತಳು. ಅವನು ಮಾಡುತ್ತಿರುವ ತಪಸ್ಸಿಗೆ ಭಂಗ ಬಾರದಂತೆ ನೋಡಿಕೊಳ್ಳುತ್ತಿದ್ದಳು. ಹೀಗೆ ತಪಸ್ಸು ನಡೆಯುತ್ತಿತ್ತು. ವರುಷಗಳು ಉರುಳಿತು. ಭಗವಂತನು ಭಕ್ತವತ್ಸಲ, ಭಕ್ತ ಪರಾಧೀನ. ತನ್ನ ಭಕ್ತನ ತಪಸ್ಸಿಗೆ ಒಲಿದು ಮೆಚ್ಚಿ ಶ್ರೀಹರಿ ನೇರವಾಗಿ ಇಳಿದು ಭಕ್ತನ ಮುಂದೆ ನಿಂತನು. ಭಗವಂತನು ಶಂಖ ಚಕ್ರ ಗದಾಧಾರಿಯಾಗಿ ಕಂಗೊಳಿಸುತ್ತಿದ್ದನು. ಎದುರಿಗೆ ನಿಂತಿರುವ ಶ್ರೀಹರಿಯನ್ನು ಕಂಡು ಬ್ರಾಹ್ಮಣ ಆನಂದಭರಿತನಾದನು. ಅವನು ವಿವಿಧ ರೀತಿಯಲ್ಲಿ ಭಗವಂತನನ್ನು ಸ್ತುತಿಸಿ ನಾಮಸ್ಮರಣೆ ಮಾಡಿದನು. ಭಗವಂತ ಬ್ರಾಹ್ಮಣನ ಭಕ್ತಿಯನ್ನು ಕಂಡು ಸಂತೃಪ್ತನಾದನು. ಭಕ್ತ, ನಿನ್ನ ತಪಸ್ಸು ಕಂಡು ನಾನು ಸಂತೃಪ್ತನಾಗಿರುವೆ. ನಿನಗೆ ಯಾವ ವರ ಬೇಕು ಕೇಳು. ಶ್ರೀಹರಿ, ನಿನ್ನ ದರ್ಶನ ಭಾಗ್ಯದಿಂದ ನಾನು ಪಾವನವಾದೆ. ನಿನ್ನನ್ನು ಕಂಡು ನನಗೆ ಪರಮಾನ್ನ ಸೇವನೆ ಮಾಡಿದಷ್ಟು ಸಂತೋಷವಾಗಿದೆ. ನನಗೆ ಸಂತಾನ ಭಾಗ್ಯ ಬೇಕು. ನನಗೆ ಪುತ್ರ ಬೇಕು. 3 ಲೋಕಗಳಿಂದ ಮುಕ್ತಿ ಪಡೆದುಕೊಳ್ಳಲು ಪುತ್ರ ಬೇಕು. ವಿಷ್ಣು ಬ್ರಾಹ್ಮಣ ಕೇಳಿದ ವರ ನೀಡಿ ಅಲ್ಲಿಂದ ಅನಂತದಲ್ಲಿ ಲೀನನಾದನು. ಬ್ರಾಹ್ಮಣ ದಂಪತಿಗಳು ಕಾಡಿನಿಂದ ತಮ್ಮ ಆಶ್ರಮಕ್ಕೆ ವಾಪಸ್ಸು ಬಂದರು. ಅವರು ಸದಾಕಾಲ ಶ್ರೀಹರಿಯ ನಾಮಸ್ಮರಣೆಯಲ್ಲಿ ಕಾಲ ಕಳೆಯುತ್ತಿದ್ದರು. 1 ವರ್ಷ ಕಳೆಯಿತು. ದಂಪತಿಗಳಿಗೆ ಮುದ್ದಾದ ಗಂಡು ಮಗು ಜನಿಸಿತು. ಮಗುವಿನ ಜನನದ ನಂತರ ದಂಪತಿಗಳು ಮಗುವಿನ ಲಾಲನೆ ಪಾಲನೆಯಲ್ಲಿ ಕಾಲ ಕಳೆಯುತ್ತಿದ್ದರು. ಮಗು ಹುಣ್ಣಿಮೆ ಚಂದ್ರನಂತೆ ಕಂಗೊಳಿಸುತ್ತಿದ್ದ. ಅವನಿಗೆ ಅನ್ನಪ್ರಾಶನ ಚೌಲ ಮಾಡಿದರು. ಮಗು ವಿದ್ಯಾಭ್ಯಾಸ ಮಾಡುವ ವಯಸ್ಸಿಗೆ ಬಂದನು. ಜೀವನ ಚಕ್ರದಲ್ಲಿ ಸುಖ ದುಃಖಗಳು ಸಹಜ. ಕಷ್ಟಗಳ ನಂತರ ಸುಖ ಬರುವುದು ಸಹಜ ಅಲ್ಲವೇ? ಒಂದು ದಿನ ಬ್ರಾಹ್ಮಣನ ಆಶ್ರಮಕ್ಕೆ ನಾರದ ಮಹರ್ಷಿಗಳು ಬಂದರು. ಬ್ರಾಹ್ಮಣ ದಂಪತಿಗಳು ಅತ್ಯಂತ ಸಂತೋಷದಿಂದ ಮಹರ್ಷಿಗಳನ್ನು ಆಹ್ವಾನಿಸಿ ಸ್ವಾಗತಿಸಿ ಅರ್ಘ್ಯ ಪಾದ್ಯಾದಿಗಳನ್ನು ನೀಡಿ ಗೌರವಿಸಿದರು. ನಾರದ ಮಹರ್ಷಿಗಳು ದಂಪತಿಗಳ ಕುಶಲ ವಿಚಾರಿಸಿದರು. ಬ್ರಾಹ್ಮಣನೇ, ನಿನಗೆ ನಾನು ಒಂದು ದುಃಖದ ಸಂಗತಿ ಹೇಳಲು ಬಂದಿರುವೆ. ಬ್ರಾಹ್ಮಣನು ದೀನವದನನಾಗಿ ಕೇಳಿದನು. ಮಹರ್ಷಿ, ಮಗುವಿನ ಜನನದ ನಂತರ ಅತ್ಯಂತ ಸಂತೋಷದಿಂದ ಇರುವೆ. ನೀವು ಯಾವ ಸಂಗತಿ ಹೇಳುತ್ತೀರೋ ಎಂದು ಭಯಗ್ರಸ್ತನಾಗಿರುವೆ. ಹೌದು, ನಿನಗೆ ದುಃಖ ಉಂಟಾಗುತ್ತದೆ. ನಿನ್ನ ಮಗ ಅಲ್ಪಾಯುಷಿ. ಅವನಿಗೆ 12 ವರ್ಷ ಮಾತ್ರ ಆಯುಷ್ಯ. ಈ ಮಾತು ಹೇಳಿ ನಾರದ ಮಹರ್ಷಿ ಅಲ್ಲಿಂದ ತೆರಳಿದರು. ಬ್ರಾಹ್ಮಣ ದಂಪತಿಗಳು ನಾರದ ಮಹರ್ಷಿಯ ಮಾತು ಕೇಳಿ ಶೋಕತಪ್ತರಾದರು. ವಿಧಿ ಬರಹ ಅಳಿಸಲು ನಾವು ಯಾರು? ಅಧ್ಯಾಯ 17. ಬ್ರಾಹ್ಮಣ ದಂಪತಿಗಳ ಶೋಕ. ನಾರದ ಮಹರ್ಷಿಗಳು ಹೊರಟ ನಂತರ ಬ್ರಾಹ್ಮಣ ದಂಪತಿಗಳು ನಿರುತ್ತರರಾಗಿ ದುಃಖಿತರಾದರು. ತಮ್ಮ ಮಗ 12 ವರ್ಷಗಳು ಮಾತ್ರ ಜೀವಂತ ಬದುಕಿರುತ್ತಾನೆ ಎನ್ನುವ ವಿಷಯ ಕಿವಿಗೆ ಬಿದ್ದ ತಕ್ಷಣ ದಂಪತಿಗಳು ಅಪಾರ ದುಃಖ ಶೋಕದಿಂದ ಒದ್ದಾಡುತ್ತಿದ್ದರು. ಮಗನ ಮುಖ ನೋಡಿಕೊಂಡು ಕುಳಿತು ಬಿಡುತ್ತಿದ್ದರು. ಮಗನು ಬಿದಿಗೆಯ ಚಂದ್ರ. ಅವನ ಮುಖ ನೋಡುತ್ತಾ ಅನ್ನ ನೀರು ಬಿಟ್ಟು ನರಳುತ್ತಿದ್ದರು. ಶ್ರೀಹರಿಯ ವರದಿಂದ ಪಡೆದ ಮಗ. ಅವನು ಕೆಲವು ವರ್ಷಗಳ ನಂತರ ತಮ್ಮನ್ನು ಬಿಟ್ಟು ಅಗಲಿ ಹೋಗುತ್ತಾನೆ. ಭವಿಷ್ಯದಲ್ಲಿ ತಮಗೆ ಪುತ್ರಶೋಕ. ಪುತ್ರಶೋಕ ನಿರಂತರಂ ಎನ್ನುವ ಮಾತು ಸತ್ಯ. ತಂದೆ ತಾಯಿಗಳಿಗೆ ಪುತ್ರಶೋಕ ಎನ್ನುವುದು ಶಾಪ. ದಂಪತಿಗಳು ಸದಾಕಾಲ ಶೋಕತಪ್ತರಾಗಿ ಕಣ್ಣೀರು ಸುರಿಸುತ್ತಿದ್ದರು. ಅಂತಹ ಕಠಿಣ ಸಮಯದಲ್ಲಿ ಬ್ರಾಹ್ಮಣನ ಪತ್ನಿ ಪತಿಗೆ ಒಂದು ಮಾತು ಹೇಳಿದಳು. ಸ್ವಾಮಿ, ನನ್ನ ಮಗನ ಮರಣ ನೋಡಲು ನನ್ನಿಂದ ಸಾಧ್ಯವಿಲ್ಲ. ನಾನು ಒಂದು ದಿನ ಅಸುನೀಗಬೇಕು. ಆ ಕ್ಷಣ ಈಗಲೇ ಬರಲಿ. ನಾನು ಜೀವಂತ ಇರಲಾರೆ. ನಾನು ಜೀವ ಕಳೆದುಕೊಳ್ಳಲು ನನಗೆ ಅನುಮತಿ ನೀಡಿ. ಪತ್ನಿಯ ದುಃಖದ ಅರಿವು ಬ್ರಾಹ್ಮಣನಿಗೆ ಇತ್ತು. ನವಮಾಸಗಳು ಗರ್ಭದಲ್ಲಿ ಹೊತ್ತು ಹೆತ್ತು ಪಡೆದ ಮಗ ಅಲ್ಪಾಯುಷಿ. ಆ ಸಂಗತಿ ತಾಯಿಗೆ ಆಘಾತ ನೀಡಿತು. ಹೀಗಾಗಿ ತಾನು ಪ್ರಾಣ ಕಳೆದುಕೊಳ್ಳುವ ಮಾತು ಆಡುತ್ತಿದ್ದಾಳೆ. ತನಗೂ ಅಂತಹ ಆಸೆ ಇದೆ. ಆದರೆ ಭಗವಂತನು ನೀಡಿದ ಜೀವ ತಾನು ಹೇಗೆ ಕಳೆದುಕೊಳ್ಳುವುದು? ಬ್ರಾಹ್ಮಣನು ಅತ್ಯಂತ ದುಃಖದಿಂದ ಪತ್ನಿಗೆ ಬುದ್ಧಿವಾದ ಹೇಳಿದನು.
ಪತ್ನಿ: ನಿನ್ನ ಸಂಕಟ ನನಗೆ ಅರ್ಥವಾಗುತ್ತದೆ. ಜೀವನ ಎಂದರೆ ಮೋಹ, ಮಾಯೆ. ಮನುಷ್ಯನ ಬದುಕಿಗೆ ಮಾಯೆ ಇರಬೇಕು. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ನಿನ್ನ ಮಗ ನಮಗಿಂತ ಮೊದಲು ಬೇರೆ ಲೋಕಕ್ಕೆ ಹೋಗುತ್ತಾನೆ. ನಾರದ ಮಹರ್ಷಿಗಳು ಹೇಳಿದ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ. ನಾವು ಮಗನ ಸಾವಿನ ನಂತರ ಈ ಜಗತ್ತಿನಲ್ಲಿ ಬದುಕು ನಡೆಸುವುದು ಕಷ್ಟ. ಮನುಷ್ಯನ ದೇಹಕ್ಕೆ ಮಾತ್ರ ಸಾವು, ಅವನ ಆತ್ಮ ಎಂದಿಗೂ ಅಮರ. ನನ್ನ ಮಗ ದುರಾದೃಷ್ಟವಂತ, ಅವನಿಗೆ ಸಾವು ಬಹಳ ಬೇಗ ಬರುತ್ತಿದೆ. ನಿನ್ನ ಹೆತ್ತ ಕರುಳಿನ ಸಂಕಟ ನನಗೆ ಅರಿವಾಗುತ್ತದೆ. ನಮಗೆ ಪುತ್ರ ಪ್ರಾಪ್ತಿಯಾಗಲು ಕಾರಣ ಶ್ರೀಹರಿ. ಅವನು ನಮಗೆ ನಮ್ಮ ಮಗನನ್ನು ಕಾಪಾಡಿಕೊಳ್ಳುವ ದಾರಿ ತೋರಿಸುತ್ತಾನೆ. ಮನುಷ್ಯನ ಜೀವನದಲ್ಲಿ ಕಾಮ ಕೆರಳಿಸುತ್ತದೆ. ಕಾಮ ಎಂದರೆ ಮೋಹ, ಆಸೆ. ಆಸೆ ಮನಸ್ಸನ್ನು ಕೆಡಿಸುತ್ತದೆ. ನಾವು ಶ್ರೀಹರಿಯನ್ನು ಕುರಿತು ಪೂಜಿಸಿ ಧ್ಯಾನಿಸಿ ಬೇಡಿಕೆ ಸಲ್ಲಿಸೋಣ. ಸಕಲವೂ ಅವನ ಚಿತ್ತ. ಮನಸ್ಸು ಚಿತ್ತ ಕೆಡಿಸಿಕೊಳ್ಳಬೇಡ. ಎಲ್ಲವೂ ಅವನ ಇಚ್ಛೆ. ನಾವು ಮಗನ ಮರಣಕ್ಕಾಗಿ ದುಃಖಿಸುವುದು ಬೇಡ. ಅವನ ಒಳಿತಿಗಾಗಿ, ಜೀವಕ್ಕಾಗಿ ಭಗವಂತನ ಮೊರೆ ಹೋಗೋಣ. ಪತಿಯ ಮಾತುಗಳನ್ನು ಕೇಳಿ ಪತ್ನಿಯು ಮನಸ್ಸನ್ನು ಹತೋಟಿಗೆ ತಂದುಕೊಂಡಳು. ಪತಿಯ ಉಪದೇಶ ಕೇಳಿ ಅವಳ ಮನಸ್ಸು ಸ್ವಲ್ಪ ಸಾಂತ್ವನಗೊಂಡಿತು. ಅವಳು ಕೂಡಲೇ ಶ್ರೀಹರಿಯ ಪೂಜಾ ಕೈಂಕರ್ಯಕ್ಕೆ ಏರ್ಪಾಟು ಮಾಡಿದಳು. ಕಷ್ಟ ಬಂದ ಸಮಯದಲ್ಲಿ ಮನಸ್ಸು ಹಿಡಿತದಲ್ಲಿ ಇರಬೇಕು. ಆ ರೀತಿ ಸಾಧನೆ ಬೇಕು. ಸಾಧನೆ ಎನ್ನುವುದು ಆಧ್ಯಾತ್ಮಿಕದಲ್ಲಿ ಮಾತ್ರ ಲಭಿಸುತ್ತದೆ. ಬ್ರಾಹ್ಮಣ ಮತ್ತು ಅವನ ಪತ್ನಿ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಶಾಂತಿ ಹುಡುಕುವ ಪ್ರಯತ್ನ ಮಾಡುತ್ತಿದ್ದರು. ಶ್ರೀಹರಿ ದಯಾಮಯ, ಭಕ್ತರ ಪಾಲಿನ ಪರಮಾತ್ಮ. ಅವನು ಪ್ರತಿ ಸಂಕಷ್ಟಕ್ಕೂ ಒಂದು ದಾರಿ ತೋರಿಸುತ್ತಾನೆ. ಬ್ರಾಹ್ಮಣನ ಸಂಕಷ್ಟಕ್ಕೆ ಶ್ರೀಹರಿ ತೋರಿಸಿದ ದಾರಿ ಯಾವುದು? ಅಧ್ಯಾಯ 18. ಅಲ್ಪಾಯು ಮಗನ ಆಯುಷ್ಯ ಪೂರ್ಣವಾದ ಕಥೆ. ಬ್ರಾಹ್ಮಣನು ಪುನಃ ಗಂಗಾ ನದಿ ತೀರಕ್ಕೆ ಬಂದನು. ಅವನು ಶ್ರೀಹರಿಗೆ ಮಂಡಲ ಮಾಡಿ ನಡುವೆ ಪ್ರತಿಷ್ಠಾಪನೆ ಮಾಡಿದನು. ಗಂಗಾ ನದಿಯಲ್ಲಿ ಮಿಂದು ಮಡಿ ಉಟ್ಟು ಶ್ರೀಹರಿಯನ್ನು ಕುರಿತು ಧ್ಯಾನ ಮಾಡುತ್ತಾ ಆಹ್ವಾನಿಸಿದನು. ಭಗವಂತ ಭಕ್ತವತ್ಸಲ. ಅವನು ತನ್ನ ಭಕ್ತನ ಕರೆಗೆ ಓಗೊಟ್ಟು ಎದುರಿಗೆ ಬಂದು ನಿಂತನು. ಬ್ರಾಹ್ಮಣನಿಗೆ ಅತ್ಯಾನಂದವಾಯಿತು. ಅವನು ಶೋಕತಪ್ತನಾಗಿ ಕಣ್ಣೀರು ಸುರಿಸುತ್ತಾ ಶ್ರೀಹರಿಯನ್ನು ಸ್ತುತಿಸಿದನು. ಶ್ರೀಹರಿ ಅಭಯ ಹಸ್ತ ನೀಡುತ್ತಾ ಕುಶಲ ವಿಚಾರಿಸಿದನು. ವಿಷ್ಣುವಿನ ಸಾಂತ್ವನದ ಮಾತುಗಳಿಗೆ ಬ್ರಾಹ್ಮಣ ಕಣ್ಣೀರು ಸುರಿಸುತ್ತಾ ತನ್ನ ಸ್ಥಿತಿಯನ್ನು ವಿವರಿಸಿದನು. ಭಗವಂತ ಕರುಣಾಸಾಗರ, ಬಹಳ ಹಿಂದೆ ನಾನು ನಿನ್ನ ಕುರಿತು ಸಂತಾನ ಪ್ರಾಪ್ತಿಗಾಗಿ ತಪಸ್ಸು ಮಾಡಿದೆ. ನೀನು ಕರುಣಿಸಿ ನಮಗೆ ಹುಣ್ಣಿಮೆ ಬೆಳದಿಂಗಳಿನಂತಹ ಗಂಡು ಮಗು ಪ್ರಸಾದಿಸಿದೆ. ಆದರೆ ಏನು ಪ್ರಯೋಜನ? ನಾರದ ಮಹರ್ಷಿಗಳು ನನ್ನ ಮಗನಿಗೆ ಕೇವಲ 12 ವರ್ಷ ಮಾತ್ರ ಆಯುಷ್ಯ ಎಂದು ಹೇಳಿದರು. ಅವನಿಗೆ 12 ವರ್ಷ ಮುಗಿಯುವ ಸಮಯ ಸನಿಹವಾಗಿದೆ. ಕೊಡುವವನು ನೀನೇ, ಕಿತ್ತುಕೊಳ್ಳುವವನು ನೀನೇ. ನನಗೆ ನನ್ನ ಮಗ ದೀರ್ಘಾಯುಷಿ ಆಗಬೇಕು. ನಾನು ಏನು ಮಾಡಲಿ? ನೀನು ನನಗೆ ದಯೆ ಕರುಣೆ ತೋರಿಸಿ ಮಗನಿಗೆ ಪೂರ್ಣ ಆಯುಷ್ಯ ನೀಡು. ಶ್ರೀಹರಿಗೆ ಬ್ರಾಹ್ಮಣನ ಕರುಳಿನ ಸಂಕಟ ಅರಿವಿಗೆ ಬಂದಿತು. ಮಹಾಶಯ, ನೀನು ಮತ್ತು ನಿನ್ನ ಪತ್ನಿ ಹಿಂದಿನ ಜನ್ಮದಲ್ಲಿ ಸಹ ಗಂಡ ಹೆಂಡತಿ ಆಗಿದ್ದಿರಿ. ನೀನು ಮಹಾನ್ ದೈವ ಭಕ್ತ. ನಿನ್ನ ಪತ್ನಿ ಸಹ ಉತ್ತಮ ಹೆಣ್ಣು. ಒಂದು ಬಾರಿ ಮಾಘ ಮಾಸದ ಸಮಯ ಬಂದಿತು. ಆಗ ನೀನು ನಿನ್ನ ಪತ್ನಿಯನ್ನು ಮಾಘ ಮಾಸದ ವ್ರತ ಆಚರಿಸು ಎಂದು ಕೇಳಿಕೊಂಡೆ. ಅವಳು ಪ್ರತಿನಿತ್ಯ ಮಾಘ ಮಾಸದ ಪವಿತ್ರ ಸ್ನಾನ ಮಾಡಿ ಶ್ರೀಹರಿಯನ್ನು ಪ್ರಾರ್ಥಿಸುತ್ತಿದ್ದಳು. ಒಂದು ದಿನ ನೀನು ಮಾಘ ಮಾಸದ ಹುಣ್ಣಿಮೆಯ ದಿನ ಪಾಯಸ ಮಾಡಿ ನನಗೆ ನೈವೇದ್ಯ ಮಾಡಿ ಯಾರಾದರೂ ಬ್ರಾಹ್ಮಣನಿಗೆ ದಾನ ಕೊಡಲು ಹೇಳಿದೆ. ಆದರೆ ಅವಳು ನಿನ್ನ ಮಾತುಗಳನ್ನು ನಿರಾಕರಿಸಿ ಭಗವಂತನ ಪೂಜೆಯನ್ನು ಧಿಕ್ಕರಿಸಿದಳು. ನಿನ್ನ ಮಾತುಗಳನ್ನು ಮೀರಿ ಪಾಪ ತನ್ನ ಮಡಿಲಿಗೆ ಹಾಕಿಕೊಂಡಳು. ಹೀಗೆ ಈ ಜನ್ಮದಲ್ಲಿ ಸಹ ನೀವು ಪತಿ ಪತ್ನಿಯರಾಗಿರುವಿರಿ. ನೀನು ಮಾಡಿದ ಮಾಘ ಮಾಸದ ವ್ರತದಿಂದ ನಿನಗೆ ಮುದ್ದಾದ ಗಂಡು ಮಗು ಜನಿಸಿದೆ. ಆದರೆ ನಿನ್ನ ಪತ್ನಿ ಮಾಡಿದ ಪಾಪದಿಂದ ಮಗುವಿಗೆ ಅಲ್ಪಾಯು ಒದಗಿ ಬಂದಿದೆ. ಶ್ರೀಹರಿ, ಸಕಲ ಪಾಪ ಪುಣ್ಯಗಳಿಗೆ ನೀನೇ ಕಾರಣ. ನನ್ನ ಮಗನಿಗೆ ದೀರ್ಘಾಯುಷ್ಯ ಲಭಿಸಬೇಕು. ನನ್ನ ಮಗನ ಪ್ರಾಣ ಉಳಿಸಿಕೊಡು. ನೀನು ದೀನಬಂಧು, ದಯಾಸಾಗರ. ನನ್ನ ಮಗನಿಗೆ ಸಂಪೂರ್ಣ ಆಯುಷ್ಯ ಲಭಿಸಲು ನಾನು ಏನು ಮಾಡಬೇಕು? ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡು. ಶ್ರೀಹರಿ ಬ್ರಾಹ್ಮಣನ ಆತಂಕ ಕಂಡು ಮರುಗಿದನು. ಬ್ರಾಹ್ಮಣ, ನೀನು ನಿನ್ನ ಮಗನನ್ನು ಕರೆದುಕೊಂಡು ಗಂಗಾ ನದಿಯಲ್ಲಿ ಮಾಘ ಸ್ನಾನ ಮಾಡಿಸು. ಅವನು ಭಕ್ತಿಯಿಂದ ಮಾಘ ಮಾಸದ ಅಧಿಪತಿಯಾಗಿರುವ ನನ್ನನ್ನು ಪೂಜಿಸಲಿ. ನಿನ್ನ ಪತ್ನಿಯೂ ಸಹ ನನ್ನ ಸ್ತುತಿ ಮಾಡಲಿ. ನಿನ್ನ ಮಗನಿಗೆ ಪೂರ್ಣಾಯುಷ್ಯ ಲಭಿಸುತ್ತದೆ. ಶ್ರೀಹರಿಯ ಮಾತುಗಳನ್ನು ಕೇಳಿ ಬ್ರಾಹ್ಮಣನು ಅತೀವ ಆನಂದದಿಂದ ನಲಿದಾಡಿದನು. ಹಾಗೆಯೇ ಶ್ರೀಹರಿ ತನ್ನ ಮಾತುಗಳನ್ನು ಮುಂದುವರಿಸಿ ಹೀಗೆ ಹೇಳಿದನು. ಮಾಘ ಮಾಸದ ಅಧಿಪತಿ ನಾನು. ನನಗೆ ಮಾಘ ಮಾಸ ಎಂದರೆ ಬಹಳ ಪ್ರೀತಿ. ಸೂರ್ಯೋದಯ
ಸೂರ್ಯೋದಯಕ್ಕೆ ಮೊದಲು ಮಕರ ರಾಶಿಯಲ್ಲಿ ಬರುವ ಮಾಘ ಮಾಸದ ಸಮಯದಲ್ಲಿ ನದಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ನಾಶವಾಗಿ ಪುಣ್ಯವಂತರಾಗುವಿರಿ. ಯುಗ ಯುಗಗಳಿಂದ ಮಾಘ ಮಾಸದ ಪವಿತ್ರ ಸ್ನಾನ ಮಾಡಿ ರಾಜ ಮಹಾರಾಜರು ಯುದ್ಧಗಳನ್ನು ಗೆದ್ದು ಜಯಶಾಲಿ ಎನ್ನಿಸಿಕೊಂಡಿದ್ದಾರೆ. ಜನಕರಾಜನು ಮಾಘ ಮಾಸದ ವ್ರತ ಮಾಡಿ ಮಹಾಜ್ಞಾನಿ ಎಂದು ಕರೆಸಿಕೊಂಡಿದ್ದಾನೆ. ಮಾಘ ಮಾಸದ ವ್ರತ ಮಾಡಲು ಯಾವುದೇ ಗೋತ್ರ ಕುಲ ಬೇಕಾಗಿಲ್ಲ. ಮಾಘ ಸ್ನಾನ ಮಾಡುವ ಭಕ್ತರು ನನಗೆ ಅತ್ಯಂತ ಪ್ರಿಯರು. ಮಾಘ ಮಾಸದಲ್ಲಿ ಬರುವ ಏಕಾದಶಿ ದಿನ ಉಪವಾಸ ಮಾಡಿದ ಭಕ್ತರು ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಗಳಿಸಿಕೊಳ್ಳುವರು. ಏಕಾದಶಿ ದಿನ ನನ್ನನ್ನು ಪೂಜಿಸಿದ ಭಕ್ತರು ವೈಕುಂಠಕ್ಕೆ ತಲುಪುತ್ತಾರೆ. ಶ್ರೀಹರಿಯ ಆಣತಿಯಂತೆ ಬ್ರಾಹ್ಮಣನು ಮನೆಗೆ ಹಿಂತಿರುಗಿ ಮರುದಿನ ಮಾಘ ಮಾಸದ ಪವಿತ್ರ ಸ್ನಾನವನ್ನು ಮಗನಿಗೆ ಮಾಡಿಸಿದನು. ಆ ಬಾಲಕ ಮುಂದೆ ದೀರ್ಘಾಯುಷ್ಯ ಪಡೆದುಕೊಂಡು ಮಾತಾಪಿತೃಗಳ ಸೇವೆ ಮಾಡಿದನು.